ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸುಹಾ ಯೋಗೇಶ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಐ ಹೋಪ್ ನೀವು ಖಂಡಿತ ಚೆನ್ನಾಗಿರ್ತೀರಾ ಅಂತ ತಿಳ್ಕೊಳ್ತೀನಿ. ಇವತ್ತು ನಾನು ಸಂಜೆ ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಯಾಕಂದರೆ ಇವತ್ತು ಸ್ವಲ್ಪ ಹೇರ್ಗೆ ಆಯಿಲ್ ಎಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಅದನ್ನೆಲ್ಲ ನಾನು ಮಸಾಜ್ ಮಾಡಿ ಇವಾಗ ತಲೆಯೆಲ್ಲ ಬಾಚ್ಕೊಂಡು ರೆಡಿ ಆಗಿದ್ದೀನಿ. ಏನಿಲ್ಲ, ಮಾಮೂಲಿಯಾಗಿ ಸಿಂಪಲ್ಲಾಗಿ ಒಂಚೂರು ಸ್ಕಿನ್ ಕೇರ್ನು ಕೂಡ ಮಾಡ್ಕೊಂಡಿದ್ದೀನಿ. ಇನ್ನು ನಾಳೆ ಬಂದು ಗುರುವಾರ ಇದೆ, ಹಾಗಾಗಿ ಪೂಜೆ ಎಲ್ಲ ಮಾಡಬೇಕಲ್ವಾ. ಇನ್ನು ಪೂಜೆ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಹೂವು ಅದೆಲ್ಲ ಬೇಕಿತ್ತು. ನಮ್ಮ ಮನೆಯವ್ರಿಗೆ ತೊಗೊಂಡು ಬಂದು ಕೊಡಿ ಅಂತ ಕಾಲ್ ಮಾಡಿದ್ದಕ್ಕೆ ಅವ್ರು ಹೇಳಿದ್ರು ಬರೋದು ಲೇಟ್ ಆಗಿಬಿಡುತ್ತೆ ಅಂತ. ಹಾಗಾಗಿ ಸರಿ ಅಂತ ಹೇಳ್ಬಿಟ್ಟು ನಾವೇನೇ ಇಲ್ಲೇನೆ ನಮ್ಮ ಹತ್ರದಲ್ಲಿರೋ ಪಕ್ಕದ ಏರಿಯಾಗೆ ಬಂದಿದ್ದೀವಿ. ಅಂದರೆ ನಮ್ಮ ಮನೆ ಹತ್ರ ಎಲ್ಲ ಹೂವು ಸ್ವಲ್ಪ ರೇಟು ಜಾಸ್ತಿ, ನಮ್ಮ ಮನೆಯಿಂದ ಸ್ವಲ್ಪ ದೂರ ಹೋದರೆ ಅಲ್ಲಿ ಸ್ವಲ್ಪ ಹೂವು ಎಲ್ಲ ಕಡಿಮೆ, ಹಾಗಾಗಿ ಅಲ್ಲಿಗೆ ಬಂದಿದ್ದೀವಿ. ಆಲ್ರೆಡಿ ಒಂದು 8:30ನೇ ಆಗೋಗಿತ್ತು, ನಾವು ಕೂಡ ಲೇಟಾಗಿಯೇ ಬಂದಿದ್ದು. ಹಾಗಾಗಿ ಹೂವು ಇವತ್ತು ಸ್ವಲ್ಪ ಒಂಚೂರು ಬಾಡಿ ಇರೋ ಥರ ಇತ್ತು. ಹಾಗಾಗಿ ಸರಿ ಬಿಡಿ, ಇನ್ನೇನು ಮಾಡೋದು ಅಂತ ಹೇಳಿ ಇಲ್ಲೇ ತೊಗೊಳ್ತಾ ಇದ್ದೀವಿ. ಇನ್ನು ಅದು ಅಲ್ಲದೆ ನನಗೆ ಕಳ್ಸೋಕ್ಕೆ ಕಾಯಿ ಎಲ್ಲ ಬೇಕಿತ್ತು, ಅದನ್ನು ಕೂಡ ನೋಡಿ ಸೆಲೆಕ್ಟ್ ಮಾಡಿಕೊಂಡು ತೊಗೊಂಡು ಬಂದ್ವಿ. ಇನ್ನು ಅದಾದಮೇಲೆ ಸ್ವಲ್ಪ ಗ್ರಂಥಿಗೆ ಅಂಗಡಿಯಲ್ಲಿ ನನಗೆ ತುಳಸಿ ಮಾಲೆ ಬೇಕಾಗಿತ್ತು, ರಾಘವೇಂದ್ರ ಸ್ವಾಮಿ ಫೋಟೋಗೆ ಹಾಕ್ಲಿಕ್ಕೆ. ಅದು ಕೂಡ ನೋಡೋಣ ಅಂತೇಳಿ ನೋಡ್ತಾ ಇದ್ದೆ, ಅದು ಸಿಗಲಿಲ್ಲ. ಇನ್ನು ಸರಿ ಅಂತೇಳಿ ಪೂಜೆಗೆ ಏನೇನು ಐಟಮ್ ಬೇಕು ನೋಡಿ ಅದನ್ನೆಲ್ಲ ತೊಗೊಂಡು ಹೊರಟು ಬಂದ್ವಿ. ಬರ್ತಾ ಹಾಗೇನೆ ಸ್ವಲ್ಪ ಬ್ಯಾಂಗಲ್ ಸ್ಟೋರಲ್ಲಿ ಒಂದು ಸ್ವಲ್ಪ ಥಿಂಗ್ಸ್ ಎಲ್ಲ ನಾನು ಪರ್ಚೇಸ್ ಮಾಡಬೇಕಿತ್ತು, ಅದನ್ನು ಕೂಡ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಹಂಗೇನೆ ಬಂದ್ವಿ. ಅದರಲ್ಲಿ ನನಗೇನು ಬೇಕಿತ್ತು ನೋಡಿ ಅದು ಇರಲಿಲ್ಲ. ಸರಿ ಅಂತೇಳಿ ನೋಡಿಕೊಂಡು ಹಾಗೇನೆ ಬಂದ್ವಿ ಮನೆಗೆ. ಇವಾಗ ಬರೋಷ್ಟೊತ್ತಿಗೆ ಒಂದು 9:30ನೇ ಆಗೋಗ್ಬಿಟ್ಟಿತ್ತು. ಅದು ಅಲ್ದೇ ಇವತ್ತು ಏನಾಗ್ಬಿಡ್ತು ಗೊತ್ತಾ, ನಮ್ಮ ಮನೆಯಲ್ಲಿ ಸ್ವಲ್ಪ ಕಳ್ಸದ ಕಾಯಲ್ಲಿ ಅಣಬೆ ಬಂದಿತ್ತು, ಚಿಕ್ಕದಾಗಿ ಅಣಬೆ ಬಂದಿತ್ತು. ನಾನು ಒಂದು ಶಾರ್ಟ್ ವಿಡಿಯೋನಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಅದಾದ್ಮೇಲೆ ಅದನ್ನ ತೆಗೆದು ಹಾಕಿದ್ಮೇಲೆ ಇನ್ನೂ ಒಂದ್ಸಲ ಚಿಕ್ಕದಾಗಿ ಬಂದಿದ್ದು, ತೆಗೆದು ಹಾಕಿದ್ವಿ. ಅದಾದ್ಮೇಲೆ ಆ ಕಾಯ್ದು ನಾರೆಲ್ಲ ಬರುತ್ತೆ ನೋಡಿ ಮೇಲ್ಗಡೆ, ಜುಟ್ಟೆಲ್ಲ ನಾವು ಎಷ್ಟೇ ನೀರು ಹಾಕಿದ್ರು ಅದು ಒಣಗೋ ಥರ, ಏನೋ ಒಂಥರ ಡ್ರೈ ಆಗೋ ಥರ ಇತ್ತು. ಹಾಗಾಗಿ ನಾನು ನಮ್ಮ ಮನೆಯವ್ರಿಗೆ ಇಟ್ಕೊಂಡು ಮೊನ್ನೆ ಕಾಯಿ ಚೇಂಜ್ ಮಾಡಬೇಕು, ಯಾಕೋ ಕಾಯಿಲಿ ಮೊಳಕೆ ಈ ಥರ ಏನು ಬರ್ತಾ ಇಲ್ಲ, ಅದು ನೋಡಿದ್ರೆ ಬರೋ ಪರಿಸ್ಥಿತಿಯಲ್ಲೂ ಇಲ್ಲ. ಹಾಗಾಗಿ ಚೇಂಜ್ ಮಾಡಬೇಕು ಅಂತ ಮೊನ್ನೆ ನಮ್ಮ ಯಜಮಾನ್ರ ಹತ್ರ ಮಾತಾಡ್ತಾ ಇದ್ದೆ. ಸರಿ ಅಂತ ಹೇಳ್ಬಿಟ್ಟು ಇವತ್ತು ಪೂಜೆ ಸಾಮಾನೆಲ್ಲಾನು ತೊಳೆದ್ಬಿಟ್ಟು ಅಡಿ ಮಾಡ್ಕೊಳಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಳ್ಲಿಕ್ಕೆ ಅಂತ ಹೇಳಿ ಬಂದ್ನಲ್ಲ. ಆಗೇನಾಯ್ತು ಅಂದರೆ ಫಸ್ಟು ನೀರು ಹಾಕ್ಬಿಟ್ಟು ನೆನೆಸಿಟ್ಟೆ ನಾನು ಕ್ಲೀನ್ ಆದಮೇಲೆ. ಆಮೇಲೆ ಏನು ಅನ್ನಿಸ್ತು, ಇಲ್ಲ ಒಂದ್ಸಲ ಒಡೆದ್ಬಿಡೋಣ, ಏನಿದು ಮೊಳಕೆನೂ ಬರೋದಿಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡಿಬಿಟ್ಟೆ, ನೆನೆಸಿಟ್ಟಾದ್ಮೇಲೆ ತೆಗೆದ್ಬಿಟ್ಟು ಮತ್ತೆ ಒಡೆದ್ಬಿಟ್ಟೆ. ಒಡೆದ್ಮೇಲೆ ನೋಡಿದ್ರೆ ಹೂವು ಬಂದಿದೆ, ತೋರಿಸ್ತೀನಿ ರೀ. ಅದು ಅಲ್ದೇ ಕಾಯಿನೂ ಕೂಡ ಚೆನ್ನಾಗಿ ಹೊಡಿಲೇ ಇಲ್ಲ ಇವತ್ತು ನಾನು, ಹೆಂಗ್ ಬೇಕು ಹಂಗೆ ಬಂದಿದೆ ನೋಡಿ. ಈ ಥರ ನೋಡಿ ಮೊಳಕೆ ಬಂದಿದೆ, ಹತ್ರದಿಂದ ತೋರಿಸ್ತೀನಿ ರೀ. ನೋಡಿ ಈ ಥರ ಮೊಳಕೆ ಬಂದಿದೆ. ಇವಾಗ ನಾನು ತೋರಿಸಿದ್ದೆ ಅಲ್ವಾ, ಈ ತರ ಮೊಳಕೆ ಬಂದಿದೆ. ಇದನ್ನ ನೋಡಿ ಬೇಜಾರಾಗೋಯ್ತು ನನಗೆ. ಯಾಕೆ ಅಂದ್ರೆ ಮುಂಚೆನೂ ಒಂದು 2-3 ಟೈಮ್ಸ್ ಅನ್ಕೊಳ್ತೀನಿ ಸೇಮ್ ಇದೇ ತರ ಆಗಿದೆ. ಕಾಯಿನು ಒಂದ್ಸಲ ಏನಾಯ್ತು ಅಂದ್ರೆ 2 ಟೈಮ್ಸ್ ಅನ್ಕೊಳ್ತೀನಿ. ಒಂದ್ಸಲ ಏನಾಯ್ತು ಅಂದ್ರೆ ಕಾಯಿ ತೂಕ ಬರ್ತಾ ಇತ್ತು, ಆದ್ರೆ ನೀರಿರ್ಲಿಲ್ಲ. ನಾವೇನ್ ಅನ್ಕೊಂಡ್ಬಿಟ್ಟು 1 ವಾರ ಚೆಕ್ ಮಾಡಿದ್ವಿ, 2 ವಾರ ಚೆಕ್ ಮಾಡಿದ್ವಿ, ಕಾಯಲ್ಲಿ ನೀರಿಲ್ಲ, ಮತ್ತೆ ತೂಕ ಮಾತ್ರ ಸಿಕ್ಕಾಬಟ್ಟೆ ಇತ್ತು ಕಾಯಿ. ಹಾಗಾಗಿ ಏನೋ ಕೊಳ್ತ್ಬಿಟ್ಟಿದ್ಯೋ ಏನೋ ಅಂತ ಅನ್ಕೊಂಡು ಡೌಟಲ್ಲೇ ಇದ್ವಿ. ಅದಾದ್ಮೇಲೆ ನಮ್ಮ ಯಜಮಾನ್ರವ್ರು ಆಗ್ತಾ ಇದ್ದಾರಲ್ಲ, ಅವ್ರನ್ನು ಕೇಳಿದ್ವಿ. ಇನ್ನು ನಮ್ಮ ಅತ್ತೆಗೂ ಫೋನ್ ಮಾಡಿ ಕೇಳಿದಕ್ಕೆ ಕಾಯಿ ತೆಗೆದ್ಬಿಟ್ಟು ಇದು ಮಾಡಿ ನೋಡೋಣ ಅಂತ ಅಂದ್ರು. ನಾವು ಆದ್ರೂ ಇಟ್ಟಿದ್ವಿ. ಅದಾದ್ಮೇಲೆ ನಮ್ಗೆ ಮನಸ್ಸು ಚೇಂಜ್ ಆಗ್ಬಿಡ್ತು. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಇರ್ಬೋದೇನೋ ಕಾಯಿ ತೂಕ ಬರ್ತಾ ಇದೆ, ನೀರಿಲ್ಲ ಅಂದ್ರೆ ಡೌಟು, ಅಕಸ್ಮಾತ್ ಹೋಗಿದೇನೋ ನೋಡ್ಬೇಕು ಅಂತೇಳಿ. ನಾದ್ಮೇಲೆ ಸರಿ ಅಂತೇಳಿ ಹೊಡೆದ್ರೆ ಸೇಮ್ ಆ ಕಾಯಲ್ಲೂ ಇದೇ ತರ ಬಂದಿತ್ತು. ಅವಾಗ್ಲೂ ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಸ್ವಲ್ಪ ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಮನಸ್ಸು ಬೇಜಾರಾಗದ ತರ ಆಗ್ತಿತ್ತು. ಹಾಗಾಗಿ ಏನಾದ್ರೂ ಒಂದು ಒಳ್ಳೆ ಸೂಚನೆ ಕೊಡಪ್ಪ ನೀವು,
ನನಗಂತೂ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ಅನ್ಕೊಂಡ್ಮೇಲೆ ಆಗಿದ್ದು ಅವಾಗ ಅನ್ಕೊಂಡಿದ್ದೆ. ಅದೇ ವೀಕಲ್ಲಿ ನೆಕ್ಸ್ಟ್ ವೀಕು ಕಾಯಿನ ಓಪನ್ ಮಾಡಿ ನೋಡಿದಾಗ ಕಾಯಿ ಒಳಗಡೆ ಇದೇ ತರ ಹೂವು ಬಂದಿತ್ತು. ಈ ತರ ಹೂವು ಬಂದ್ರೆ ತುಂಬಾ ಒಳ್ಳೇದು ಕಾಯಿಲಿ. ಆಮೇಲೆ ಈ ಸಲನು ಹಂಗೆ ಆಯ್ತು. ಅದಕ್ಕೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ, ಮುಂಚೆ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿಲ್ಲ, ಹಾಗಾಗಿ ಈಗ ಶೇರ್ ಮಾಡ್ಕೊಳ್ಳೋಣ. ನಾನು ಸೀಗ್ಲೂ ಹಂಗೆ ಆಗಿದ್ಯಲ್ವಾ, ಹಾಗಾಗಿ ಈಗಲೂ ನೀವು ನೋಡಿ ನನ್ನ ಕಾಯಲ್ಲಿ ಮೊಳಕೆನೆ ಬರೋದಿಲ್ವೇನೋ ಆ ತರ ಇತ್ತು ಕಾಯಿ ಅಂತ ನೋಡ್ಬಿಟ್ಟು ಹೊಡೆದ್ರೆ ಒಳಗಡೆ ಹೂವು ಬಂದಿದೆ. ಅಟ್ಲೀಸ್ಟ್ ಇನ್ನೊಂದು 2 ವೀಕ್ಸ್ ಇದ್ದಿದ್ರು ಚೆನ್ನಾಗಿ ಗಿಡ ಬಂದಿರೋದು. ಇದು 2 ಕಾಯಿನೂ 3 ಕಾಯಿನೂ ಹಿಂಗೆ ಆಯ್ತು. 1 ಕಾಯಿ ಮಾತ್ರ ಚೆನ್ನಾಗಿ ಗಿಡ ಬಂದಿತ್ತು. ಅದು ಅಲ್ಲದೆ ನಾವು ಈ ಮನೆಗೆ ಬಂದಾಗ ಕಾಯಲ್ಲಿ ಹೂವು ಬಂದಿತ್ತು. ನಾವು ಹಾಲು ಕುಸ್ತೀವಿ ನೋಡಿ, ಆ ಟೈಮಲ್ಲಿ ಕಾಯಲ್ಲಿ ಈ ತರ ಸೇಮ್ ಹೂವು ಬಂದಿತ್ತು, ದೊಡ್ಡದಾಗಿತ್ತು ಹೂವು. ಅವಾಗ ಎಲ್ರು ಒಳ್ಳೇದಾಗುತ್ತೆ ಆ ತರ ಅಂತೆಲ್ಲ ಹೇಳ್ತಾ ಇದ್ರು. ಗೊತ್ತಿಲ್ಲ, ಆದ್ರೆ ಅದು ಒಳ್ಳೆ ಸಂಕೇತ. ಇವಾಗ್ಲೂ ನಾನು ಅನ್ಕೊಂಡಿದ್ದೆ ಮನೇಲಿ ಏನೋ ಒಂಥರ ಚಿಕ್ಕ ಪುಟ್ಟ ವಿಷಯಕ್ಕೂ ಗಾಬರಿ ಪಡೋ ತರ ಆಗ್ತಿತ್ತು, ಏನೋ ಮನ್ಸಿಗೆ ಕಳವಳ ಆಗೋ ತರ ಆ ತರ ಎಲ್ಲ ಆಗ್ತಿತ್ತು. ಹಾಗಾಗಿ ಏನಾದ್ರೂ ಒಂದು ಸೂಚನೆ ಕೊಡಪ್ಪ ಅಂತ ಹೇಳ್ಬಿಟ್ಟು ನಾನು ಪ್ರೀವಿಯಸ್ ವೀಕ್ ಪೂಜೆ ಎಲ್ಲ ಮಾಡಿದಾಗ ಅನ್ಕೊಂಡಿದ್ದೆ. ಆಮೇಲೆ ಇವಾಗ ಹೊಡೆದ್ ನೋಡಿದ್ರೆ ಇದಿತ್ತಲ್ವಾ, ಈ ತರ ಕಾಯಿಲೆ ಹೂವು ಬಂದಿತ್ತಲ್ವಾ, ಹಾಗಾಗಿ ಒಳ್ಳೇದೇನೆ ನನ್ನ ಅನುಮಾನಗಳು ಬಗೆಹರಿತು ಅಂತ ನಾನು ತಿಳ್ಕೊಂಡೆ. ಹೊಡೆದಿದ್ದು ಒಳ್ಳೆ ಅಂದ್ರೆ ಡೌಟ್ ಇತ್ತಲ್ಲ ಅಂತೇಳಿ ಹೊಡೆದ್ಮೇಲೂ ಅದು ಇಲ್ಲ ಒಳ್ಳೇದೇ ಆಗುತ್ತೆ ಅಂತ ನಮ್ಗೊಂದು ಸೂಚನೆ ಸಿಕ್ತಲ್ವಾ, ಹಾಗಾಗಿ ಖುಷಿ ಆಯಿತು. ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡಿಕೊಂಡೆ. ಇನ್ನು ಇವಾಗ ದೇವ್ರ ಫೋಟೋ ಎಲ್ಲ ಕ್ಲೀನ್ ಮಾಡಬೇಕು. ದೇವ್ರ ಫೋಟೋ ಎಲ್ಲ ತುಂಬ ಏನು ಗಲೀಜೇನಾಗಿಲ್ಲ ಈ ಸಲ. ಅಂದರೆ ವೀಕ್ಲಿ 1 ಟೈಮ್ ಪೂಜೆ ಮಾಡೋದ್ರಿಂದ ಅಷ್ಟೊಂದು ಗಲೀಜಾಗಲ್ಲ. ಆವಾಗಲೇ ಮೊದಲು ಯಾಕೆ ಅಷ್ಟೊಂದು ಗಲೀಜಾಗ್ಬಿಟ್ಟಿತ್ತು ಅಂದರೆ ಸೂತ್ಕ ಅದೆಲ್ಲ ಇತ್ತಲ್ವ, ಅದಕ್ಕಾಗಿ ತುಂಬ ಗಲೀಜಿತ್ತು. ಅದು ಅಲ್ಲದೆ ಇನ್ನೊಂದು ಕ್ಲಾರಿಟಿ ಸಿಕ್ತು ಇವಾಗ ಅನ್ಕೊಂಡೆ. ಕಾಯಿ ಹೊಡೆದ್ಮೇಲೆ ಸೂತ್ಕದಲ್ಲಿ ಏನಾದರೂ ಕಾಯಿ ಆ ಥರ ಸಿಕ್ಕಿದ್ರೆ ಆ ಥರ ಬಾಡೋ ಥರ ಆಗುತ್ತಂತೆ. ಅದು ನನಗೆ ಐಡಿಯಾ ಇರಲಿಲ್ಲ, ಈಗ ಗೊತ್ತಾಯಿತು. ನೀವು ಯಾರಾದರೂ ಈ ಥರ ಅನುಮಾನದಲ್ಲಿದ್ರೆ ಕಾಯಿನ ಹೊಡಿಲಿಕ್ಕೆ ಹೋಗ್ಬೇಡಿ, ಒಂದು 2 ವೀಕ್ಸ್ ವೆಯ್ಟ್ ಮಾಡಿ ಅಂತ ಹೇಳ್ತೀನಿ. ನಾನು ಏನೇನು ತಂದಿದ್ದೀನಿ ಅಂತೆಲ್ಲ ಏನು ತೋರಿಸ್ಲಿಕ್ಕೆ ಹೋಗಲಿಲ್ಲ. ಯಾಕಂದರೆ ಮಾಮೂಲಿಯಾಗಿ ಕರ್ಪೂರ, ಗಂಧದ ಕಡ್ಡಿ, ಹೂವು, ಹಣ್ಣು, ಎಲೆ ಈ ಥರ ಎಲ್ಲನೂ ತೊಗೊಂಡು ಬಂದಿತ್ತು. ಜೊತೆಗೆ ಟಿಶ್ಯೂ ಎಲ್ಲ ಬೇಕಿತ್ತು, ಅದನ್ನು ಕೂಡ ತೊಗೊಂಡು ಬಂದೆ. ನಾನೇನು ಮಾಡ್ತೀನಿ ಅಂದರೆ ಟಿಶ್ಯೂಗೆಲ್ಲ ನಾನು ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಲಿಕ್ಕೆ ಹೋಗಲ್ಲ. ಯಾಕಂದರೆ ನಾವು ಸುಮ್ಮನೆ ದೇವ್ರ ಫೋಟೋ ಒರೆಸ್ಲಿಕ್ಕೆ ಮತ್ತು ಗಂಧದ ಕಡ್ಡಿ ಎಲ್ಲ ಧೂಳು ಬಿದ್ದಿರುತ್ತೆ ನೋಡಿ, ಅದನ್ನು ಕ್ಲೀನ್ ಮಾಡಲಿಕ್ಕೆ ಮಾತ್ರ ನಾನು ಯೂಸ್ ಮಾಡೋ ಅಂಥದ್ದು. ಹಾಗಾಗಿ ನಾನು ಒಂದು 5 ರೂಪಾಯಿದು ಅಥವಾ 10 ರೂಪಾಯಿದು ಟಿಶ್ಯೂ ಬರುತ್ತೆ ನೋಡಿ, ಅದನ್ನ ತಗೊಂಡ್ ಬಂದ್ಬಿಡ್ತೀನಿ. ಸುಮ್ಮನೆ ಯೂಸ್ ಮಾಡಿ ಎಸಿಲಿಕ್ಕೆ ಅಲ್ವಾ ಅಂತ ಹೇಳಿ. ಇನ್ನು ಕಿಚನ್ಗೆಲ್ಲ ಹತ್ರ ನಾನು ಬೇರೆ ಟಿಶ್ಯೂ ಎಲ್ಲ ನಾನು ಯೂಸ್ ಮಾಡ್ತೀನಿ. ಒರೆಸಿ ಎಸೆಯೋದ್ರಿಂದ 5-10 ರೂಪಾಯಿಗೆ ತಂದ್ರೇ ಸಾಕಾಗ್ಬಿಡುತ್ತೆ. ಅದೇನೇ ನನಗೂ ಇಲ್ಲಾಂದ್ರೆ ಒಂದು 7-8 ಪ್ಯಾಕೆಟ್ ಬರುತ್ತೆ. ಒಂದು 30 ರುಪೀಸ್ಗೆ ತಗೊಂಡ್ರೆ ಒಂದು 6 ಪ್ಯಾಕೆಟ್ಸ್ ಬರುತ್ತೆ, ಸಾಕಾಗುತ್ತೆ. ಹಾಗಾಗಿ ನಾನು ಇದಕ್ಕೆಲ್ಲ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ. ಇದೆಲ್ಲ ಬಂದು ಮಾಮೂಲಿ ಟಿಶ್ಯೂ ಎಲ್ಲ ಮಾರ್ತಾರೆ ನೋಡಿ, ಆ ಅಂಗಡಿಗಳಲ್ಲಿ ಸಿಗುತ್ತೆ. ಹಾಗಾಗಿ ನಿಮ್ಮ ಜೊತೆ ಹೇಳೋಣ ಅಂತೇಳಿ ಶೇರ್ ಮಾಡಿದೆ. ಈ ಕಡೆ ಬಂದು ಕಾಯ್ದೆಲ್ಲ ತಂದಿದ್ನಲ್ವಾ, ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಅದ್ರ ಮೇಲಿರೋ ನಾರೆಲ್ಲನೂ ತೆಗೆದುಬಿಟ್ಟು ಈ ತರ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಇನ್ನು ಈ ತರ ಕಾಯಿನ ನೆನೆಸಿ ಇಡಬೇಕು, ಒಂದು ದಿನನಾದ್ರೂ ನೆನೆಸಿಡ್ಬೇಕು. ನಾವು ವಾರ ಮಾಡುವಾಗ ಯೂಸ್ ಮಾಡಿರ್ತೀವಿ ನೋಡಿ ಕಾಯಿ, ಪೂಜೆಗೆಲ್ಲ ಇಟ್ಟು, ಅದನ್ನು ಕೂಡ ಅಷ್ಟೇನೆ ನಾವು ಒಂದಿನ ಮುಂಚೆನೆ ಎಲ್ಲ ದೀಪ ಎಲ್ಲ ತೊಳಿತೀವಲ್ಲ, ಆಗ ತೆಗ್ದ್ಬಿಟ್ಟು ಒಂದ್ಸಲ ತೊಳೆದ್ಬಿಟ್ಟು ನೀರಾಕಿ ನೆನೆಸಿ ಇಡಬೇಕು. ಆಗ ಮಾಡೋದ್ರಿಂದ ಕಾಯಿ ಒಣಗೋದಿಲ್ಲ, ಮತ್ತೆ ಮೊಳಕೆನೂ ಕೂಡ ಬರಲಿಕ್ಕೆ ನೀರಲ್ಲಿ ಎಷ್ಟು ನೆನೆಸ್ತೀವೋ ಅಷ್ಟು ಸಾಧ್ಯ ಆಗುತ್ತೆ ಮೊಳಕೆ ಬರಲಿಕ್ಕೆ. ಹಾಗಾಗಿ ಆ ಥರ ನಾನು ಮಾಡ್ಕೊಳ್ತೀನಿ. ಇನ್ನು ಈ ಕಡೆ ಕಾಯಿನೂ ಕೂಡ ನೆನೆಸೆಲ್ಲ ಇಟ್ಟು ದೇವ್ರ ಫೋಟೋಗೆಲ್ಲನೂ ರೆಡಿ ಮಾಡಿಟ್ಟೆ. ಇನ್ನು ನಾಮ ಅದನ್ನೆಲ್ಲ ಏನೂ ಇಡ್ಲಿಕ್ಕೆ ಹೋಗಲಿಲ್ಲ, ಬೆಳಗ್ಗೆ ಇಟ್ಕೊಳ್ಳೋಣ ಅಂತ ಹೇಳಿ. ಇನ್ನು ನಾನು ಈ ಕಡೆ ಅಮೆಝಾನಿಂದ ಒಂದು ಸ್ಟಿಕ್ಕರ್ನ ಆರ್ಡರ್ ಮಾಡ್ಕೊಂಡಿದ್ದೆ. ಅಂದರೆ ಹುಕ್ ಬರುತ್ತೆ ನೋಡಿ, ಏನಾದರೂ ಹ್ಯಾಂಗ್ ಮಾಡೋದಕ್ಕೆ. ಹಾಗಾಗಿ ಅದು ಕೂಡ ಬಂದಿತ್ತು. ಇನ್ನು ನಾನು ಚಾಪಿಂಗ್ ಬೋರ್ಡ್ ಎಲ್ಲ ಹ್ಯಾಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನ ಪೇಸ್ಟ್ ಮಾಡಿ ತೋರಿಸ್ತಿದ್ದೀನಿ. ಅದ್ರ ಲಿಂಕ್ ಏನಾದರೂ ಬೇಕು ಅಂತಂದ್ರೆ ನನಗೆ ಕಮೆಂಟಲ್ಲಿ ತಿಳಿಸಿ ಕೊಡ್ತೀನಿ. ಯಾಕಂದರೆ ನಾವು ಟೈಲ್ಸ್ ಇರೋದ್ರಿಂದ ಮೊಳೆ ಎಲ್ಲ ಹೊಡೆಯಲಿಕ್ಕೆ ಆಗೋದಿಲ್ಲ. ಈ ಥರ ಹುಕ್ಕಿದ್ಬಿಟ್ರೆ ಆರಾಮಾಗಿ ನಾವು ಸ್ಟಿಕ್ ಮಾಡ್ಕೊಂಬಿಡ್ಬೋದು, ತುಂಬ ಯೂಸ್ಫುಲ್ ಆಗುತ್ತೆ. ಬೇಕು ಅಂದರೆ ಕಮೆಂಟಲ್ಲಿ ತಿಳಿಸಿ. ಇನ್ನು ಅದಾದಮೇಲೆ ನಾನು ಈ ಕಡೆ ಬೆಡ್ ಎಲ್ಲ ನಾನು ಸರಿ ಮಾಡ್ಕೊಳ್ತಾ ಇದ್ದೀನಿ. ಬೆಡ್ಶೀಟ್ ಎಲ್ಲನೂ ಒದ್ರುಬಿಟ್ಟು ಮಾಮೂಲಿ ಪಿಲ್ಲೋ ಕವರ್ಸ್ ಎಲ್ಲನೂ ಚೇಂಜ್ ಮಾಡಿಕೊಂಡು ನೀಟಾಗಿ ಸೆಟ್ ಮಾಡಿ ಇವಾಗ
ಇವಾಗ ನಾನು ಕಿಚನಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಈ ಕೆಲಸ ಎಲ್ಲನೂ ಮುಗಿಸ್ಕೊಳ್ತಾ ಇದ್ದೀನಿ. ನಾನು ನಾಳೆ ಎಲ್ಲರೂ ಒಟ್ಟಿಗೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒನ್ ಡೇ ಬಿಫೋರ್ ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲನೂ ಇಟ್ಕೊಂಡ್ಬಿಡ್ತೀನಿ. ಟೈಮ್ ಸಿಕ್ಕಿದಾಗೆಲ್ಲ ನಾನು ಈಗ ಗ್ಯಾಸ್ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳೋಣ ಅಂತೇಳಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಕ್ಲೀನಾಗೇ ಇರುತ್ತೆ, ಬಟ್ ಅಂದರೆ ಪೂಜೆ ಎಲ್ಲ ಮಾಡೋದ್ರಿಂದ ನಂಗೆ ಇನ್ನೊಂದು ಸ್ವಲ್ಪ ನೀಟಾಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ಒಂದ್ಸಲ ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ತೀನಿ. ಇನ್ನು ಈ ಕಡೆ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಹಾಗೇನೆ ಇಟ್ಬಿಟ್ಟಿದೆ. ಅಂದರೆ ಬಾಕ್ಸಸ್ಸಲ್ಲೆಲ್ಲ ಸ್ವಲ್ಪ ನೀರು ಇರುತ್ತೆ ನೋಡಿ, ಅದನ್ನು ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು ಹಾಗೇನೆ ಇಟ್ಟಿದ್ದೆ. ಅದೆಲ್ಲ ಡ್ರೈ ಆಗಿತ್ತು. ಅದನ್ನು ಕೂಡ ಎಲ್ಲನೂ ಎತ್ತಿ ಪಾತ್ರೆ ಎಲ್ಲನೂ ಸೆಟ್ ಮಾಡಿಕೊಂಡು ಅದಾದಮೇಲೆ ಈ ಕಡೆ ರೈಸ್ ಕೂಡ ಖಾಲಿ ಆಗಿಬಿಟ್ಟಿತ್ತು, ಬಾಯ್ಲ್ಡ್ ರೈಸು. ಅದನ್ನು ಕೂಡ ರೀಫಿಲ್ ಮಾಡಿ ಇಡೋಣ ಅಂತ ಹೇಳ್ಬಿಟ್ಟು ರೀಫಿಲ್ ಮಾಡಿ ಇಡ್ತಾ ಇದ್ದೀನಿ. ಈ ಥರ ನಾನು ಬಾಟಲ್ ಎಲ್ಲನೂ ಖಾಲಿ ಆಗ್ತಿದೆ ಇನ್ನು ಅಂತ ಹೇಳ್ಬೇಕಾದ್ರೇ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡ್ಬಿಟ್ಟು ಅದಾದಮೇಲೆ ರೀಫಿಲ್ ಮಾಡ್ಕೊಂಡ್ಬಿಡ್ತೀನಿ. ಇನ್ನು ಬೇಳೆನೂ ಕೂಡ ಖಾಲಿಯಾಗಿತ್ತು, ಅದನ್ನು ಕೂಡ ರೀಫಿಲ್ ಮಾಡಿಬಿಟ್ಟು ಎತ್ತಿಟ್ಕೊಂಡು ಇನ್ನು ಅದಾದಮೇಲೆ ನಾನು ಮತ್ತೆ ಬೆಳಗ್ಗೆಯಿಂದ ಬ್ಲಾಗ್ನ ಶುರು ಮಾಡಿದ್ದೀನಿ. ಇದೇ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಇಲ್ಲೇ ಸ್ವಲ್ಪ ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದು ABC ಜ್ಯೂಸು ಎಲ್ರಿಗೂ ಗೊತ್ತೇ ಇರುತ್ತೆ. ಅದಕ್ಕಾಗಿ ಒಂದು ಅರ್ಧ ಆ್ಯಪಲ್ಲು, ಒಂದು ಕಾಲು ಭಾಗದಷ್ಟು ಕ್ಯಾರೆಟು, ಒಂದು ಕಾಲು ಭಾಗದಷ್ಟು ಬೀಟ್ರೂಟು, ಶುಂಠಿ ತೊಗೊಂಡಿದ್ದೀನಿ ಮತ್ತು ನಿಂಬೆಹಣ್ಣು. ಇದನ್ನೆಲ್ಲ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಬಿಟ್ಟು ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇ. ಇದ್ರ ABC ಜ್ಯೂಸ್ ಬಗ್ಗೆ ಎಲ್ರಿಗೂ ಮಾಹಿತಿ ಗೊತ್ತೇ ಇರುತ್ತೆ. ಈ ಜ್ಯೂಸಲ್ಲಿ ಏನಪ್ಪ ಬೆನಿಫಿಟ್ಸ್ ಅಂದರೆ ವಿಟಮಿನ್ ಸಿ ಇರುತ್ತೆ, ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಅತಿ ಹೆಚ್ಚು ಹೇರಳವಾಗಿರೋ ನ್ಯೂಟ್ರಿಷನ್ ಇರೋದ್ರಿಂದ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಮತ್ತು ಇದ್ರ ಜೊತೆಗೆ ಆ್ಯಂಟಿ ಆಕ್ಸಿಡೆಂಟ್ ಅನ್ನೋ ಅಂಶನೂ ಕೂಡ ಅತಿ ಹೆಚ್ಚಾಗಿ ಇರೋದ್ರಿಂದ ನಮಗೆ ಬಾಡಿಗೆ ಇದು ತುಂಬಾ ಯೂಸ್ಫುಲ್ ಆ್ಯಂಡ್ ಹೆಲ್ಪ್ಫುಲ್ ಕೂಡ ಹೌದು. ಇನ್ನು ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಇದರಲ್ಲಿ ಮ್ಯಾಗ್ನೀಷಿಯಮ್ಮು ಮತ್ತು ಐರನ್ ಅತಿ ಹೆಚ್ಚಾಗಿ ಇರೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಈ ಜ್ಯೂಸಲ್ಲಿ ಈ ಥರ ಸಾಕಷ್ಟು ಬೆನಿಫಿಟ್ ಇದೆ. ಅಟ್ಲೀಸ್ಟ್ ವಾರದಲ್ಲಿ ಒಂದು 2 ಟೈಮ್ಸ್ ಆದ್ರೂ ಈ ಥರ ಜ್ಯೂಸ್ ಮಾಡಿಕೊಂಡು ಕುಡೀರಿ. ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರು ಖಂಡಿತ ಈ ಜ್ಯೂಸ್ನ ಮಾಡಿಕೊಂಡು ಕುಡೀರಿ, ಬೇಗನೆ ವೆಯ್ಟ್ ಲಾಸ್ ಆಗುತ್ತೆ. ಇನ್ನು ಇವತ್ತಿನ ಬೆಳಗಿನ ಟಿಫನಿಗೆ ಅವಲಕ್ಕಿ ಹಾಕ್ಬಿಟ್ಟು ಚಿತ್ರಾನ್ನ ಮಾಡ್ಕೊಂಡಿದ್ದೆ. ಇದನ್ನು ನಾನೇನು ರೆಸಿಪಿನ ಶೂಟ್ ಮಾಡ್ಕೊಳಕ್ಕೆ ಹೋಗಿಲ್ಲ, ಎಲ್ರಿಗೂ ಗೊತ್ತೇ ಇರುತ್ತಲ್ಲ ಅಂತ ಹೇಳಿ ಮಾಮೂಲಿಯಾಗಿ ಸಿಂಪಲ್ ಆಗಿ ಮಾಡಿರೋದು. ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ ಈ ಥರ ಇದೆ ನೋಡಿ. ಬೆಳಗ್ಗೆನೇ ಎದ್ದು ಇಷ್ಟೆಲ್ಲ ಕೆಲಸ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಸುಮಾರು ಒಂದು 8:30ನೇ ಆಗಿಬಿಡ್ತು. ಆಮೇಲೆ ರಂಗೋಲಿ ಎಲ್ಲನೂ ಕೂಡ ಮುಂಚೆನೇ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ. ಸಿಂಪಲಾಗಿ ಹಾಕೊಂಡಿದ್ದೀನಿ ಇವತ್ತು, ಯಾಕಂದರೆ ಟೈಮ್ ಸಾಲಿಲ್ಲ. ನಾನು ಹಬ್ಬ ಅಥವಾ ಯಾವುದಾದ್ರೂ ಸ್ಪೆಷಲ್ ಡೇ ಇರೋದೇನೋ ಸ್ವಲ್ಪ ಚೆನ್ನಾಗಿ ರಂಗೋಲಿನ ಬಿಡಿಸ್ತೀನಿ, ಇಲ್ಲ ಅಂತಂದಾಗ ಈ ಥರ ನಾರ್ಮಲಾಗಿ ಬಿಡಿಸ್ಕೊಳ್ತೀನಿ. ಇನ್ನು ನೈಟು ಪಾತ್ರೆ ಎಲ್ಲನೂ ವಾಶ್ ಮಾಡಿ ಇಟ್ಟಿದ್ನಲ್ಲ, ಅದನ್ನು ಕೂಡ ಎಲ್ಲ ನಾನು ಸೆಟ್ ಮಾಡಿಕೊಂಡು ಈ ಕಡೆ ಬಟ್ಟೆ ಫೋಲ್ಡಿಂಗ್ ಎಲ್ಲ ಇತ್ತು, ಇದನ್ನು ಕೂಡ ಮುಗಿಸ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಇದನ್ನು ಕೂಡ ಫೋಲ್ಡ್ ಮಾಡಿ ಎಲ್ಲನೂ ಎತ್ತಿಟ್ಕೊಳ್ತಾ ಇದ್ದೀನಿ. ಯಾಕಂದರೆ ಹಂಗೆ ಬಿಟ್ಬಿಟ್ರೆ ಇದೆಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ. ಹಾಗಾಗಿ ಎಲ್ಲನೂ ಫೋಲ್ಡ್ ಮಾಡಿ ಎತ್ತಿಟ್ಬಿಡೋಣ ಅಂತ ಎತ್ತಿಟ್ಟಿದ್ದಾಯಿತು. ಏನಪ್ಪ ಅಂತಂದರೆ ಇವಾಗ ನಾನು ಮೊನ್ನೆ ನಮ್ಮ ಮನೆಗೆ ಹೋಗಿ ಬಂದಿದ್ದೆ ಅಲ್ವಾ, ಅಂದರೆ ಅಮ್ಮನ ಮನೆಗೆ ಹೋಗಿ ಬಂದಿದ್ನಲ್ಲ, ಅಲ್ಲಿ ನನಗೆ ಸ್ಯಾರಿ ಕೊಟ್ಟಿದ್ರು ಅಲ್ವಾ ಮೊಡ್ಲಕ್ಕಿಗೆ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ನಾವು ಅಕ್ಕ 3 ಜನ ಅಕ್ಕದಿರಿದ್ದೀವಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ಯಾರಿಗೆ ಯಾವುದು ಇಷ್ಟ ಆಗುತ್ತೆ ಅಂದರೆ ಯಾವುದು ಯಾರ ಹತ್ರ ಕಲರ್ಸ್ ಇಲ್ಲ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ನಿಮಗೆ. ಅದರಲ್ಲಿ ಒಂದು ಗ್ರೇ ಕಲರ್ ಥರ ಇದೆ ಸ್ಯಾರಿ, ಅದನ್ನು ನನಗೆ ಅಂತ ಕೊಟ್ಟಿದ್ರು. ಆಮೇಲೆ ನನ್ನ ಹತ್ರ ಆ ಥರ ಕಲರ್ಸ್ ಎಲ್ಲ ಇತ್ತು ಅಂತ ಹೇಳ್ಬಿಟ್ಟು ನಮ್ಗೆ ಯಾವುದು ಯಾರ ಹತ್ರ ಕಲರ್ಸ್ ಯಾವುದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಗೇನೆ ತೊಗೊಂಡ್ವಿ. ಅದು ಬಂದು ಹಾಗೇನೆ ತಂದು ನಾನು ಇಟ್ಬಿಟ್ಟಿದ್ದೆ, ಓಪನೇ ಮಾಡಿರಲಿಲ್ಲ. ಹಾಗಾಗಿ ಈಗ ನೆನಪಾಯಿತು, ಬಟ್ಟೆ ಎತ್ತಿಡ್ತಿದ್ನಲ್ವಾ, ಇನ್ನು ಸರಿ ಹಾಗೇನೆ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಹಾಗೇನೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತೇಳಿ ಅನ್ನಿಸ್ತು. ತೋರಿಸ್ತೀನಿ ರೀ. ನೋಡಿ, ಇದು ಈ ಕಲರು ನಾನು ಮುಂಚೆ ತೊಗೊಂಡಿದ್ದು. ಅದು ಒಂಥರ ಸಿಮೆಂಟ್ ಕಲರಲ್ಲಿ ಬರುತ್ತೆ, ಡಾರ್ಕ್ ಬ್ಲೂ ಆ ಥರ ಆ ಕಲರ್ ಇದೆ. ಇನ್ನೊಂದೇನು ಅಂದರೆ ನನ್ನ ತಮ್ಮ ಇದು ನನಗೆ ಅಂತಲೇ ತಂದಿದ್ದಂತೆ. ನನ್ನ ಹತ್ರ ಈ ಕಲರ್ಸ್ ಇತ್ತು, ನಮ್ಮ ಅಕ್ಕವ್ರ ಹತ್ರನೂ ಅವ್ರು ತೊಗೊಂಡಿರೋ ಕಲರ್ಸ್ ಇತ್ತು, ಅವನಿಗೆ ಗೊತ್ತಿರಲಿಲ್ಲ ಅಲ್ಲ ಅಲ್ಲಿ. ಹಾಗಾಗಿ ಅವ್ನಿಗೆ ಯಾವ ಕಲರ್ ಬೇಕು ಆ ಕಲರ್ ತಂದಿದ್ದ. ಸರಿ ಹೋಗ್ಲಿ ಬಿಡು ಅಂತ ಹೇಳ್ಬಿಟ್ಟು ನಾನೇನೇ ಈ ಕಲರ್ ತೊಗೊಂಡೆ. ನೋಡಿ, ಈ ಥರ ಇದೆ ಸ್ಯಾರಿ. ಸ್ಯಾರಿ ಈ ಥರ ಇದೆ.
ಸ್ಯಾರಿ ಕಲರ್ ಚೆನ್ನಾಗಿದೆಯಾ ಅಂತ ಹೇಳಿ ಆಯಿತಾ. ಬಾರ್ಡರ್ ಎಲ್ಲ ಈ ಥರ ಇದೆ. ಇವಾಗ ಏನಪ್ಪ ಆಗ್ಬಿಟ್ಟಿದೆ ಅಂದರೆ ಎಲ್ಲಿ ನೋಡಿದ್ರು ಇದೇ ಕಲರು. ಬಾರ್ಡರ್ ಈ ಕಲರ್ ಬಂದಿರುತ್ತೆ, ನಾನು ಸ್ಯಾರಿ ಕಲರು, ಇಲ್ಲ ಸ್ಯಾರಿ ಕಲರ್ ಬಂದಿರುತ್ತೆ, ಬಾರ್ಡರ್ ಈ ಕಲರು. ಇನ್ನು ಸ್ಯಾರಿ ಈ ಥರ ಇತ್ತು. ಇದನ್ನು ಇವಾಗ ಮತ್ತೆ ಫೋಲ್ಡ್ ಮಾಡಿ ಎತ್ತಿಟ್ಬಿಟ್ಟು ಅದಾದಮೇಲೆ ಸ್ವಲ್ಪ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳಿ ಇವಾಗ ಕ್ಲೀನಿಂಗ್ ಮಾಡಲಿಕ್ಕೆ ಅಂತೇಳಿ ಶುರು ಮಾಡಿದ್ದೀನಿ. ಮಾಮೂಲಿಯಾಗಿ ಇನ್ನು ಗುಡಿಸಿ ಒರೆಸೋದು ಒಂದು ಕೆಲಸ ಅಷ್ಟೇ ಬಾಕಿ ಇತ್ತು. ಅದನ್ನೆಲ್ಲ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಒಂದು 3:30 ಆಗೇ ಬಿಡ್ತು. ಈವ್ನಿಂಗ್ ಪೂಜೆ ಮಾಡೋಣ ಅಂತ ಹೇಳಿ, ಯಾಕಂದರೆ ನಾನು ಡ್ಯೂಟಿಗೆ ಹೋಗೋದ್ರಿಂದ ಬೆಳಗ್ಗೆ ಹೊತ್ತು ಪೂಜೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಟೈಮ್ ಇರೋ ಟೈಮಲ್ಲಿ ನಾನು ಮಾಡಿಬಿಡ್ತೀನಿ, ಟೈಮ್ ಇಲ್ಲದೆ ಇರುವಾಗ ಈವ್ನಿಂಗ್ ಮಾಡ್ಕೊಳ್ತೀನಿ. ಇನ್ನೆಲ್ಲ ಕೆಲಸ ಆದಮೇಲೆ ಈಗ ಪ್ರಶ್ನಪ್ಪಾಗಿ ಬಂದು ಇನ್ನು ಕುಂಕುಮ ಇದನ್ನೆಲ್ಲ ನಾನು ಇಟ್ಕೊಂಡಿರಲಿಲ್ಲ ದೇವ್ರಿಗೆ. ಒಂದಿನ ಮುಂಚೆನೇ ಈ ಥರ ರೆಡಿ ಮಾಡಿ ಇಡಬಾರ್ದಂತೆ. ಕ್ಲೀನ್ ಎಲ್ಲ ಮಾಡಿ ಇಡ್ಬೋದು, ಬಟ್ ನಾಮ ಎಲ್ಲ ಹಚ್ಚಿಬಿಟ್ಟು ಇಡಬಾರ್ದಂತೆ. ಹಾಗಾಗಿ ಇವಾಗ ನಾನು ನಾಮ ಎಲ್ಲನೂ ಹಾಕ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಕೊಂಡು ಹಚ್ಚಿ ಇಡ್ತಾ ಇದ್ದೀನಿ. ಇನ್ನು ಅಷ್ಟೊತ್ತಿಗೆ ನಮ್ಮ ಅತ್ತೆನೂ ಕೂಡ ಬಂದರು. ಅಯ್ಯೋ ಹಂಗಾದ್ರೆ ನಾನು ಆಕಳ ಥರ ಮಾಡಕ್ಕೆ ನಾನು ಆಗಿ ಮತ್ತೆ ಸ್ಟೋರಿ ಸ್ಟೋರಿ ಇನ್ನು ಅವರೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಇರುತ್ತಲ್ಲ ಚಿಕ್ಕ ಪುಟ್ಟದ್ದು ಊರ ಕಡೆ ಸುದ್ದಿಗಳೆಲ್ಲ, ಅದನ್ನೆಲ್ಲ ಮಾತಾಡ್ಕೊಂಡು ಕೂತಿದ್ರು. ಇನ್ನು ಸರಿ ಅಂತೇಳಿ ನಾನಿಲ್ಲಿ ಇವತ್ತು ನೈವೇದ್ಯಕ್ಕೆ ಪ್ರಸಾದನ ರೆಡಿ ಮಾಡೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಮನೇಲಿ ಕ್ಯಾರೆಟು ಬೀಟ್ರೂಟ್ ಎಲ್ಲ ಇತ್ತಲ್ಲ, ಅದನ್ನೇ ಬಳಸ್ಕೊಂಡು ಒಂದು ಹೊಸ ರೆಸಿಪಿನ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಯಾರಾದ್ರೂ ದೇವರಿಗೆ ನೈವೇದ್ಯ ಮಾಡಬೇಕು ಅಂದರೆ ಈ ಪ್ರಸಾದನ ಆರಾಮಾಗಿ ಒಂದು 15 ಮಿನಿಟ್ಸಲ್ಲೇ ಮಾಡ್ಕೊಂಡ್ಬಿಡ್ಬೋದು. ನೀವೆಲ್ಲ ವಿಡಿಯೋ ಎಲ್ಲ ಶೂಟಿಂಗ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಆಗಿಬಿಡುತ್ತೆ. ನಾನು ವಿಡಿಯೋ ಶೂಟಿಂಗ್ ಮಾಡ್ಕೊಳ್ತಾ ಇದ್ದೀನಲ್ಲ, ಹಾಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಇನ್ನು ಹಾಗಾಗಿ ಮೊದಲಿಗೆ ನನಗೆ ಇಲ್ಲಿ ಹಾಲೆಲ್ಲ ಬೇಕಿತ್ತು ಈ ರೆಸಿಪಿ ಮಾಡಲಿಕ್ಕೆ. ಅದನ್ನು ಕಾಯಲಿಕ್ಕೆ ಇಟ್ಬಿಟ್ಟು ಈ ಕಡೆ ನಾನು ಕ್ಯಾರೆಟು ಬೀಟ್ರೂಟ್ ಎಲ್ಲ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡಿದ್ನಲ್ವ, ಇದನ್ನು ಕೂಡ ಎಲ್ಲನೂ ತುರಿದಿಟ್ಕೊಳ್ತಾ ಇದ್ದೀನಿ. ಇದು ತುರಿದಿಟ್ಕೊಬೇಕು, ಕಟ್ ಮಾಡಿ ಮಾಡೋದಕ್ಕೆ ಬರೋದಿಲ್ಲ ಈ ರೆಸಿಪಿ. ಈ ಥರ ತುರಿದಿಟ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಳ್ತಾ ಇದ್ದೀನಿ. ಈ ರೆಸಿಪಿ ಒಂದ್ಸಲ ಖಂಡಿತ ಟ್ರೈ ಮಾಡಿ ನೋಡಿ, ತುಂಬ ಇಷ್ಟ ಆಗುತ್ತೆ. ಈ ಕಡಾಯಿ ಬಿಸಿ ಆಗೋಷ್ಟೊತ್ತಿಗೆ ನಾನು ಈ ಕಡೆ ಯಾವ್ಯಾವ ಡ್ರೈ ಫ್ರೂಟ್ಸ್ ಎಲ್ಲ ಬೇಕು ನೋಡಿ ಅದನ್ನು ರೆಡಿ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ನೀವು ಯಾವ ಡ್ರೈ ಫ್ರೂಟ್ಸ್ ಆದ್ರೂ ತಗೋಬೋದು. ನಾನು ಮಾಮೂಲಿಯಾಗಿ ನಮ್ಮ ಮನೇಲಿ ಯಾವುದಿತ್ತು ನೋಡಿ ಅದನ್ನೇ ತೊಗೊಂಡಿದ್ದೀನಿ. ಅಷ್ಟೊತ್ತಿಗೆ ಈ ಕಡಾಯಿನೂ ಕೂಡ ಚೆನ್ನಾಗಿ ಬಿಸಿಯಾಗಿತ್ತು. ಇನ್ನು ಇದಕ್ಕೆ 1 ಸ್ಪೂನ್ ತುಪ್ಪನ ಸೇರಿಸ್ಬಿಟ್ಟು ಗೋಡಂಬಿ, ಒಣದ್ರಾಕ್ಷಿ ಮತ್ತು ಕಪ್ಪು ದ್ರಾಕ್ಷಿ, ಬಾದಾಮಿ ಇಷ್ಟನ್ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ತುಪ್ಪದಲ್ಲಿ ಹುರಿದು ಎತ್ತಿಟ್ಕೊಳ್ತಾ ಇದ್ದೀನಿ. ಚೆನ್ನಾಗಿರುತ್ತೆ. ಕಪ್ಪು ದ್ರಾಕ್ಷಿಯನ್ನು ಕೂಡ ಹಾಕೊಂಡು ನೋಡಿ, ತುಂಬ ರುಚಿಯಾಗಿರುತ್ತೆ. ಇನ್ನು ಅದೇ ತುಪ್ಪಕ್ಕೆ ನಾನಿಲ್ಲಿ 1.5 ಆಗೋಷ್ಟು ಬೀಟ್ರೂಟ್ ತೊಗೊಂಡಿದ್ದೆ, 1-2 ಕ್ಯಾರೆಟ್ನ ತೊಗೊಂಡಿದ್ದೆ. ನೀವು ಬೀಟ್ರೂಟ್ ಫುಲ್ ಇದ್ರೆ ಬೀಟ್ರೂಟೇ ತೊಗೊಬೋದು, ಕ್ಯಾರೆಟ್ ಫುಲ್ ಇದ್ರೆ ಕ್ಯಾರೆಟೇ ತೊಗೊಬೋದು. ನಾನು 2 ಮಿಕ್ಸ್ ಮಾಡಿ ಮಾಡ್ತಾ ಇದ್ದೀನಿ, ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಇದನ್ನ ತುಪ್ಪಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಬೇಕು. ಇದು ಕಲರ್ ಚೇಂಜ್ ಆಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು 1/4 ಲೋಟದಷ್ಟು ನಾನು ಬಿಸಿ ಹಾಲನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಕಾಯಿಸೇ ಹಾಲನ್ನ ಸೇರಿಸ್ಬೇಕು. ಹಸಿ ಹಾಲನ್ನ ಸೇರಿಸಿದ್ರೆ ಟೇಸ್ಟು ಬೇರೆ ಥರ ಬಂದ್ಬಿಡುತ್ತೆ. ಕಾಯಿಸ್ಬಿಟ್ಟು ಸೇರಿಸ್ಕೊಳ್ಳಿ. ಹಾಗಾಗಿ ನಾನು ಕಾಯಿಸ್ಬಿಟ್ಟು ಸೇರಿಸಿದ್ದೀನಿ. ಇದು ಇನ್ನೂ ಕೂಡ ಬೇಯಬೇಕು. ಇದು ನಾವು ಹಾಕಿರೋ ಹಾಲೆಲ್ಲನೂ ಒಂದು 90% ಡ್ರೈ ಆಗಬೇಕು. ಹಾಲಲ್ಲೇ ಇದು ಬೀಟ್ರೂಟ್ ಕ್ಯಾರೆಟು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ಈಗ ತೋರಿಸ್ತಾ ಇದ್ದೀನಿ ನೋಡಿ, ಇಷ್ಟ ಆದರೆ ಸಾಕು. ಇನ್ನು ಅದಕ್ಕೇ 1 ಕಪ್ ಆಗೋಷ್ಟು ನಾನು ಇಲ್ಲಿ ಶುಗರ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಕಂದರೆ ಕಲ್ಸಕ್ರೆನೂ ಕೂಡ ಹಾಕೊಬೋದು. ನಮ್ಮ ಮನೇಲಿ ಇವತ್ತು ಖಾಲಿ ಆಗಿತ್ತು, ಹಾಗಾಗಿ ನಾನು ಶುಗರ್ನ ಸೇರಿಸ್ತಾ ಇದ್ದೀನಿ. ಇನ್ನು ಶುಗರ್ನು ಸೇರಿಸಿದಾದ್ಮೇಲೆ ಅದಕ್ಕೆ ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ವಿ ನೋಡಿ ಡ್ರೈ ಫ್ರೂಟ್ಸು, ಅದನ್ನು ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕುದಿಲಿಕ್ಕೆ ಇಟ್ಟಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಇಲ್ಲಾಂದರೆ ಬೀಟ್ರೂಟು ಕ್ಯಾರೆಟು ಅದೆಲ್ಲ ಬೇಯೋದಿಲ್ಲ. ಹಾಗಾಗಿ ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು. ಅದು ಬೇಯ್ತಾ ಇರಲಿ. ಅಷ್ಟೊತ್ತಿಗೆ ನಾನು ಈ ಕಡೆ ಕೊಬ್ಬರಿ ತುರಿಬೇಕಿತ್ತು, ಅದನ್ನು ಕೂಡ ರೆಡಿ ಮಾಡ್ಕೊಂಬಿಡೋಣ ಅಂತೇಳಿ ಒಂದು ಮಿಕ್ಸರ್ ಜಾರ್ಗೆ ಹಾಕ್ಬಿಟ್ಟು ಪೌಡರ್ನ ಮಾಡ್ಕೊಂಡಿದ್ದೀನಿ. ಇನ್ನು ಪೌಡರ್ನ ಇದಕ್ಕೆ ಸೇರಿಸ್ಕೊಂಡು ಒಂಚೂರು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೇನಪ್ಪ ಅಂದರೆ ಕೊಬ್ಬರಿ ಫ್ರೆಶ್ ಆಗಿರೋದು ತೊಗೊಳ್ಳಿ, ಮತ್ತು ಫ್ರಿಜ್ಜಲ್ಲೆಲ್ಲ ಇಟ್ಬಿಟ್ಟು ನಾವು ಯೂಸ್ ಮಾಡ್ತೀವಿ ನೋಡಿ, ಆ ಥರ ಹಾಕಿದ್ರೆ ತಿನ್ನಬೇಕಾದ್ರೆ ಕೊಬ್ಬರಿ ಸ್ಮೆಲ್ಲೇ ಬರುತ್ತೆ. ಫ್ರೆಶ್ ಆಗಿದ್ರೆ ಚೆನ್ನಾಗಿರುತ್ತೆ. ಹಾಗಾಗಿ ಫ್ರೆಶ್ ಆಗಿರೋದನ್ನೇ ತಗೊಳ್ಳಿ. ನಾ ಇಷ್ಟು ಮಾಡಿಕೊಂಡ್ರೆ ಈ ಸ್ವೀಟ್ ರೆಸಿಪಿ ರೆಡಿನೇ ಆಗೋಗ್ಬಿಡುತ್ತೆ. ದೇವ್ರ ನೈವೇದ್ಯಕ್ಕೆಲ್ಲ ತುಂಬ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಇದು. ಇನ್ನು ಇವಾಗ ನಾನು ರೆಡಿ ಮಾಡಿರೋ ಪ್ರಸಾದನ ಒಂದು ಚಿಕ್ಕ ಬೌಲ್ಗೆ ಹಾಕ್ಬಿಟ್ಟು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡೋಣ ಅಂತೇಳಿ ಒಂದು ಬೌಲ್ಗೆ ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ ಅಂತ ಹೇಳಿ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು
ಇದನ್ನು ಕೂಡ ಒಂದು ಬೌಲ್ಗೆಲ್ಲ ಹಾಕಿ ಎತ್ತಿಟ್ಬಿಟ್ಟು ನಾನು ಕೂಡ ಇವಾಗ ಡ್ರೆಸ್ ಎಲ್ಲ ನಾನು ಚೇಂಜ್ ಮಾಡ್ಕೊಂಡು ಬಂದು ಒಂದ್ಸಲ ಮುಖ ಎಲ್ಲ ತೊಳ್ಕೊಂಡು ಇವಾಗ ಪೂಜೆ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಮಾಮೂಲಿಯಾಗಿ ಸಿಂಪಲ್ ಆಗೇನೆ ಪೂಜೆ ಮಾಡೋದು, ಎಲ್ಲರೂ ಹೇಗೆ ಮಾಡ್ತೀರಾ ನಾನು ಅದೇ ಥರನೇ ಮಾಡೋದು. ಇನ್ನು ನಾನು ಈ ಕಡೆ ಪೂಜೆ ಎಲ್ಲಾನು ಮಾಡ್ಕೊಳ್ತಾ ಇದ್ದೆ. ನಮ್ಮ ಮನೆಯವರು ನಮ್ಮ ಅತ್ತೆಯವ್ರಿಗೆಲ್ಲ ಸ್ವಲ್ಪ ಟೀ ಎಲ್ಲಾನು ಇಟ್ಕೊಡ್ತಾ ಇದ್ರು. ಯಾಕಂದ್ರೆ ನಾನೇನು ಇಟ್ಕೊಡ್ತೀನಿ, ಏನಪ್ಪಾ ಅಂದ್ರೆ ಈ ಪೂಜೆ ಮಾಡೋದನ್ನ ಸ್ವಲ್ಪ ಟೈಮು ಜಾಸ್ತಿ ತಗೊಳುತ್ತೆ. ಯಾಕಂದ್ರೆ ಎಲ್ಲಾ ಕೆಲಸನೂ ಮಾಡ್ಕೊಳ್ಳೋದು ಇರುತ್ತಲ್ಲ, ಹಾಗಾಗಿ ನಮ್ಮ ಮನೆಯವರು ಕೂಡ ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ನಿಜವಾಗ್ಲೂ ನಮ್ಮ ಮನೆಯವರಂತೂ ನನಗೆ ಸಿಕ್ಕಿರೋದು ತುಂಬಾ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೋದು. ಅಷ್ಟು ಚೆನ್ನಾಗಿ ಎಲ್ಲಾನು ಅರ್ಥ ಮಾಡ್ಕೊಂಡು ಪಾಪ ಅವ್ರು ಮಾಡ್ತಾರೆ. ಹಾಗಾಗಿ ಹೇಳ್ಬೇಕು ಅನ್ನಿಸ್ತು, ಹೇಳ್ದೆ ಅಷ್ಟೇನೆ. ಪಾಪ ಅವ್ರ ಹತ್ರ ನಾನ್ ಮಾಡಲ್ಲ ನೀನೇ ಮಾಡು ಆ ಥರ ಎಲ್ಲ ಅವ್ರು ಇಲ್ವೇ ಇಲ್ಲ. ಪಾಪ ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡ್ಕೊಡ್ತಾರೆ. ಇನ್ನು ನಾನು ಪೂಜೆ ಎಲ್ಲ ಮಾಡೋಷ್ಟೊತ್ತಿಗೆ ಅವರು ಟೀ ಎಲ್ಲ ಇಟ್ಬಿಟ್ಟು ಕೊಟ್ಟಿದ್ರು. ಇನ್ನು ನಾನು ಪೂಜೆ ಎಲ್ಲ ಆದ್ಮೇಲೆ ನನ್ಗೂ ಕೂಡ ರೆಡಿ ಮಾಡಿದ್ರಲ್ಲ, ನಾನು ಟೀ ಎಲ್ಲ ಸಾಮಾನ್ಯವಾಗಿ ಕುಡಿಯೋದು ತೀರಾ ಕಡಿಮೆ ಮಾಡ್ಬಿಟ್ಟಿದ್ದೀನಿ. ಯಾವಾಗಾದ್ರೂ ಒಂದ್ಸಲ ಕುಡಿಬೇಕು ಅನ್ಸಿದ್ರೆ ಕುಡಿತೀನಿ ಅಷ್ಟೇನೆ. ಹಾಗಾಗಿ ನನಗೂ ಕೂಡ ಇವತ್ತು ಇಟ್ಟಿದ್ರು. ಇನ್ನು ಅಷ್ಟೊತ್ತಿಗೆ ನಮ್ಮ ಹುಡುಗಿನೂ ಕೂಡ ಬಂದಿರಲಿಲ್ಲ. ಅಂದ್ರೆ ಊರಿಂದೆಲ್ಲ ರೇಷನ್ ಎಲ್ಲ ತಂದಿದ್ವಿ ನೋಡಿ, ಅದಿತ್ತು, ಅದನ್ನ ತಗೊಂಡೋಗಕ್ಕೆ ಅಂತೇಳಿ ಬಂದಿದ್ಲು. ಹಾಗೇನೆ ಇವಾಗ ತಗೊಂಡು ಅವಳು ಕೂಡ ಹೊರಡ್ತಾ ಇದ್ದಾರೆ. ಯಾಕಂದ್ರೆ ನಾವು ಕೂಡ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು. ಇನ್ನು ಅವರು ಕೂಡ ರೇಷನ್ ಎಲ್ಲ ತಗೊಂಡು ಇವಾಗ ಹೊರಡ್ತಾ ಇದ್ದಾರೆ. ಇವ್ರು ಬಂದು ಕೂಡ ತುಂಬಾ ಹೊತ್ತಾಯ್ತು. ಆಮೇಲೆ ನಮ್ಮ ಹುಡುಗಿ ಬಂದ್ಲು. ಅವಳು ಬಂದು ಒಂದ್ ಸ್ವಲ್ಪ ಹೊತ್ತೆಲ್ಲ ಕೂತಿದ್ದು. ಅದಾದ್ಮೇಲೆ ಇವಾಗ ಮಾತಾಡ್ಕೊಂಡು ಹೋಗ್ತೀವಿ ಅಂತ ಹೇಳಿ ಹೋಗ್ತಾ ಇದ್ರು. ಸರಿ ಅಂತ ಹೇಳ್ಬಿಟ್ಟು ಇನ್ನು ನಾವು ಕೂಡ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಿತ್ತಲ್ಲ, ಸರಿ ಅಂತೇಳಿ ಅವ್ರನ್ನ ಕೂಡ ಇನ್ನು ಹಾಗೇನೆ ಮನೆ ಹತ್ರ ಬಿಟ್ಬಿಟ್ಟು ಬರೋಣ ಅಂತ ಹೇಳ್ಬಿಟ್ಟು ನಮ್ಮ ಯಜಮಾನ್ರು ಮತ್ತೆ ನಮ್ಮ ತರುಣನು ಕೂಡ ಹೊರಟ್ರು. ಯಾಕಂದ್ರೆ ಸ್ವಲ್ಪ ರೇಷನ್ ಎಲ್ಲ ಜಾಸ್ತಿ ಇತ್ತು ನೋಡಿ, ಅವಳು ಒಬ್ಬಕ್ಕೆಲ್ಲ ಎತ್ಕೊಂಡು ಹೋಗಕ್ ಆಗಲ್ಲ. ಹಾಗಾಗಿ ಇವ್ರನ್ನು ಕೂಡ ಹಂಗೆ ಬಿಟ್ಬಿಟ್ಟು ಆಟೋದಲ್ಲೇನೆ ಬಂದ್ಬಿಡ್ತೀನಿ ಅಂತ ಹೇಳಿ ಹೋಗ್ಬಿಟ್ಟು ಇವಾಗ ಬಂದ್ರು. ಇನ್ನು ಇವರು ಕೂಡ ಇವಾಗ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ರು. ಇವಾಗ ದೇವಸ್ಥಾನಕ್ಕೆ ಹೊರಡಬೇಕು. ಆಮೇಲೆ ಬೀಟ್ರೋಟ್ ಎಲ್ಲ ಹಾಕಿರೋದು, ಕೊಬ್ಬರಿ ಫ್ರೆಶ್ ಆಗಿದ್ರೆ ಇನ್ನೂ ಚೆನ್ನಾಗಿರೋದು. ಚೆನ್ನಾಯ್ತಾ? ತುಪ್ಪ ಹಾಕಿಲ್ಲ, ನಿಜ ಚೆನ್ನಾಯ್ತಾ? ನಾನು ತಿನ್ನೋದು ಮತ್ತೆ ಇಷ್ಟ ಐತೆ ಹಾಕೋ ಬಂದೆ. ಯಾವುದು ಅದು ಜೆಲ್ಲಿ, ಅದು ಡಸ್ಟ್ಬಿನ್ ಹಾಕ್ಬಿಟ್ಟೆ. ಜೆಲ್ಲಿ ಎಲ್ಲ ಅದು ದ್ರಾಕ್ಷಿ ಸ್ವೀಟ್ ಮಾತ್ರ ತುಂಬಾ ಚೆನ್ನಾಗಿದೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನು ನಮ್ಮ ಮನೆಯವರು ತುಪ್ಪ ಎಲ್ಲ ಹಾಕಿದ್ರೆ ತಿನ್ನಲ್ಲ. ಅವ್ರಿಗೆ ತುಪ್ಪ ಎಲ್ಲ ಹಾಕಿ ಮಾಡೋದು ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗ್ಬಿಟ್ಟು ಸುಮ್ಮನೆ ತುಪ್ಪ ಹಾಕಿಲ್ಲ. ತುಪ್ಪ ಎಲ್ಲ ಜಾಸ್ತಿ ಇಷ್ಟಪಡಲ್ಲ ಅಂತೇಳಿ ನಾನು ತುಪ್ಪ ಎಲ್ಲ ಅವರು ಖಾರ ಎಲ್ಲ ಸ್ವೀಟ್ ನಾನು ಕಡಿಮೆನೆ, ಅದು ನನಗೆ ಕಡಿಮೆ ಸ್ವೀಟ್ಸ್ ಎಲ್ಲ ತಿನ್ನೋದು. ಇನ್ನು ಅದೆಲ್ಲ ಆದಮೇಲೆ ನಾವು ರೇವಣ ದೇವಸ್ಥಾನಕ್ಕೆ ಬಂದಿದ್ವಿ. ತುಂಬ ದಿನಗಳಾಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಸರಿ ಅಂತ ಹೇಳ್ಬಿಟ್ಟು ಬರೋಣ ಹೋಗಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ನಾ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡಿದ್ದಾದ್ಮೇಲೆ ಇವಾಗ ಮನೇಲಿ ಹೋಗಿ ಇನ್ನೇನು ಅಡುಗೆ ಮಾಡೋದು ಅಂತೇಳಿ ನಮ್ಮ ಮನೆಯವರು ಇಲ್ಲೇನೆ ಊಟ ಕೊಡಿಸ್ತೀನಿ ಅಂತೇಳಿ ಮಾಮೂಲಿಯಾಗಿ ಇಲ್ಲೇನೆ ರೋಡ್ ಸೈಡಲ್ಲೇ ಇವತ್ತು ಊಟ ಮಾಡ್ತಾ ಇರೋಂಥದ್ದು. ಇನ್ನೊಂದೇನು ಗೊತ್ತಾ, ಈ ಥರ ರೋಡ್ ಸೈಡ್ ಎಲ್ಲನೇ ಊಟ ಎಲ್ಲ ಚೆನ್ನಾಗಿರೋದು. ನನಗಂತೂ ಈ ಥರ ರೋಡ್ ಸೈಡ್ ಊಟನೇ ತುಂಬ ಇಷ್ಟ, ರುಚಿಯಾಗಿರುತ್ತೆ. ಇನ್ನು ಪಲಾವ್ ಎಲ್ಲ ತೊಗೊಂಡು ತಿನ್ಕೊಂಡಿದ್ದಾದ್ಮೇಲೆ ಈಗ ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಹತ್ರದಲ್ಲಿರೋ ಜ್ಯೂಸ್ ಶಾಪ್ಗೆ ಬಂದಿದ್ದೀವಿ. ನನ್ನ ಮಗನಿಗೆ ಜ್ಯೂಸ್ ಎಲ್ಲ ಅಂದರೆ ತುಂಬ ಇಷ್ಟ. ಸರಿ ಅಂತೇಳಿ ಕುಡ್ಕೊಂಡು ಹೋಗೋಣ ಅಂತೇಳಿ ಅಪರೂಪದಲ್ಲಿ ಅಪರೂಪ ನಾವು ಈ ಥರ ಹೊರಗಡೆ ಜ್ಯೂಸ್ ಎಲ್ಲ ಕುಡಿಯೋದು. ಹಾಗಾಗಿ ಇವಾಗ ಹೇಗಿದ್ರು ನನ್ನ ಮಗ ಕೇಳ್ತಿದ್ನಲ್ಲ ಅಂತೇಳಿ ನಮ್ಮ ಮನೆಯವರು ಸರಿ ಕುಡ್ಕೊಂಡು ಹೋಗೋಣ ಅಂತೇಳಿ ಇಲ್ಲೇ ಕುಡಿಸ್ಲಿಕ್ಕೆ ಕರ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಮನೆ ಹತ್ರನೇ ಇದೆ ಶಾಪು. ಫ್ರೆಂಡ್ಸ್, ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲೆಲ್ಲ ಊಟ ಮುಗಿಸ್ಕೊಂಡು ಈಗ ಮನೆಗೆ ಬಂದ್ವಿ. ಇನ್ನ ಇವತ್ತಿನ ಬ್ಲಾಗ್ನು ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೇನೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಎಲ್ರಿಗೂ ಶೇರ್ ಮಾಡಿ ಆಯ್ತಾ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.